ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ನಗರದಲ್ಲಿ ಸವದತ್ತಿ ತಾಲೂಕು ದಲಿತ ಒಕ್ಕೂಟ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಹಗುರ ಮತ್ತು ತುಚ್ಛವಾದ ಹೇಳಿಕೆ ಕೊಟ್ಟ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಇತ್ತೀಚೆಗೆ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಅಂಬೇಡ್ಕರ್ ಕೇವಲ ಫ್ಯಾಷನ್ ಆಗಿದೆ ನಿಮಗೆ ಅದು ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿರೋದು. ಆದರೆ ಅವರು ನಮ್ಮ ಪಾಲಿಗೆ ದೇವರು, ಇಡೀ ವಿಶ್ವದೇ ಅವರನ್ನು ಶ್ರೇಷ್ಠ ನಾಯಕ ಶಿಕ್ಷಣಕರ್ತೆ ಅಂತ ಅಂದ್ಕೊಂಡಿದೆ. ಈ ಥರ ಹೇಳಿಕೆ ದುರದೃಷ್ಟಕರ. ಕೂಡಲೇ ಅಮಿತ್ ಶಾ ಅವರು ಇಡೀ ದೇಶದ ಕ್ಷಮೆಯನ್ನು ಕೇಳಿದ್ರು ಮತ್ತು ಅದೇ ರೀತಿ ಈ ಹೇಳಿಕೆ ಮತ್ತೆ ಪುನರಾವರ್ತನೆ ಆಗಬಾರ್ದು. ಪದೇ ಪದೇ ಅಂಬೇಡ್ಕರ್ ಅವಮಾನ ಮಾಡೋದು ನಮ್ಮ ಸಮಾಜ ಅಥವಾ ನಮ್ಮ ಯಾರು ಸಹಿಸಲು ಸಾಧ್ಯವಿಲ್ಲ. ಈ ಥರ ಘಟನೆ ಆಗಬಾರ್ದು. ಯಾಕಂದರೆ ಇಡೀ ರಾಷ್ಟ್ರಕ್ಕೆ ಒಂದು ಸಂವಿಧಾನವನ್ನು ಕೂಡ ಅದರ ಅಡಿಯಲ್ಲಿ ನಿಮ್ಮ ಸರ್ಕಾರ ಎಲ್ಲ ನಡೀತಾ ಇದೆ. ಅವರ ವಿರುದ್ಧ ಇವತ್ತು ಪ್ರತಿಭಟನೆ ಆಗ್ಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ, ರಾಜ್ಯಸಭೆ ಒಳಗಡೆ ಅವರು ನಮ್ಮ ಬಾಬಾ ಸಾಹೇಬರನ್ನ ಅಂಬೇಡ್ಕರ್ ಅಂತೇಳಿ ಒಂದು ರೀತಿಯ ಅಣಕದ ಮಾತನ್ನು ಮಾತಾಡಿದ್ದಾರೆ. ಒಂದು ವೇಳೆ ನೀವು ಭಗವಾನ್ ಅಂತ ಅಂದಿದ್ರು ಸ್ವರ್ಗ, ಆದ್ರೆ ನಾವು ಅಂಬೇಡ್ಕರ್ ಅಂದಿದ್ದಕ್ಕೇ ಇವತ್ತು ನಮ್ಗೆ ಸ್ವರ್ಗ ಸಿಕ್ಕೈತಿ. ಸ್ವರ್ಗ ಎಲ್ಲಿ ಮ್ಯಾಲೆ ಎಲ್ಲಿ ಇಲ್ಲ. ನಮಗ ದೇವರು ಮತ್ತು ಸ್ವರ್ಗದ ಹೆಸರಿನಾಗ ನಮ್ಮನ್ನು ಅವರು ತುಳಿಲಿಕ್ಕತ್ತಿದ್ದಾರೆ. ನಿಮಗೆ ಉದಾಹರಣೆ ಇಷ್ಟೇ, ಈ ಮನುಷ್ಯ ಅಮಿತ್ ಶಾ ಅವರು ಗುಜರಾತದಲ್ಲಿ ತಾವು ಮಂತ್ರಿಗಳಾಗಿದ್ದಾಗ ಗೋಧ್ರಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಗಡಿಪಾರ ಮಾಡಿದ್ರು. ಗಡಿಪಾರ ಅಂತ ವ್ಯಕ್ತಿ ಇವತ್ತು ನಮ್ಮ ದೇಶದ ಗೃಹ ಮಂತ್ರಿಯಾಗಿ ಇವತ್ತು ನಮ್ಮ ಮುಖಂಡರನ್ನ, ಅದು ನಮ್ಮ ಸಂವಿಧಾನ ಶಿಲ್ಪಿ, ನಮ್ಮ ದೇವರವರು, ದೇವರಕ್ಕಿಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀರಿ. ಇದೇ ಶಬ್ದವನ್ನ ನೀವೇನಾರ ದೇವರನ್ನು ಜಪ ಮಾಡಿದ್ರೆ ದೇವರು ಒಲಿತಿತ್ತು ನಿಮ್ಗೆ ಅಂತ ಹೇಳಿ ಅತಿ ತುಚ್ಛವಾಗಿ ಮಾತಾಡ್ತಾರ. ನಾನು ಅಮಿತ್ ಶಾ ಅವ್ರಿಗೆ ಹೇಳಿಕ್ ಇಷ್ಟಪಡ್ತೀನಿ, ಇದು ನಿಮ್ಮ ಮಾನಸಿಕತೆಯನ್ನು ತೋರಿಸುತ್ತೆ. ಪ್ರಾಯಶಃ ನೀವು ಮೊನ್ನೆ ಹೊಸ ಸಂವಿಧಾನ ಕಟ್ಟಡವನ್ನ ಉದ್ಘಾಟನೆ ಮಾಡಿದ ಸಂಸತ್ ಭವನವನ್ನ, ಈ ದೇಶದ ಮೊದಲ ಪ್ರಜೆ ಆಗಿರ್ತಕ್ಕಂಥ ಮುರ್ಮುರವರನ್ನ ಕರೀತಕ್ಕಂಥ ಕನಿಷ್ಠ ಗೌರವ ಇಲ್ಲ ನಿಮಗೆ. ಯಾಕಪ್ಪ ಅಂದ್ರೆ ಅವರೊಬ್ಬರು ಕೆಳ ಜಾತಿಯವರನ್ನು ಒಂದೇ ಕಾರಣಕ್ಕ ಈ ಭಾರತ ದೇಶದ ರಾಷ್ಟ್ರಪತಿಗಳನ್ನ ಸುಧಾ ನೀವು ಉದ್ಘಾಟನೆ ಕರೀಲಿಲ್ಲ. ಅಷ್ಟೊಂದು ತುಚ್ಛವಾಗಿ ನೀವು ನಡ್ಕೋತೀರಿ. ಇದು ನಿಮ್ಮ ಮಾನಸಿಕತೆಯನ್ನು ತೋರಿಸುತ್ತೆ. ನೀವು ಪ್ರಾಯಶಃ ಬೆಲಕಪ್ಪುರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮದನ್ ಲಾಲ್ ಖುರಾನಾ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕ್ತೀರಿ. ಉಮಾ ಭಾರತಿ ಅವ್ರ ಹೊರಗೆ ಹಾಕ್ತೀರಿ. ದಿಲ್ಲಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮದನ್ ಲಾಲ್ ಖುರಾನಾ ಅವ್ರ ಹೊರಗೆ ಹಾಕ್ತೀರಿ. ಯಾಕೆ ಹೊರಗೆ ಹಾಕ್ತೀರಿ? ಮದನ್ ಲಾಲ್ ಖುರಾನಾ ನಾವು ಬರ್ತಿಲ್ಲ. ಬಂಗಾರು ಲಕ್ಷ್ಮಣ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿದ್ರು, ಕೇವಲ 2 ತಿಂಗಳ ಒಂದು ಮನೆ ಕಳಿಸ್ತೀರಿ. ಯಾಕಂದ್ರೆ ಇದು ನಿಮ್ಮ ಮಾನಸಿಕತೆಯನ್ನ ತೋರಿಸ್ತದೆ. ನಾನು ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವಷ್ಟೇ ಅಲ್ಲ, ನಿಮ್ಮ ತಂದೆ ಆಯ್ತು, ಇನ್ನು ಬರ್ತಕ್ಕಂಥ ಎಲ್ಲರೂ ಅಂಬೇಡ್ಕರ್ ಅನ್ನಲೇಬೇಕು. ಯಾಕಂದ್ರೆ ನೀವು ಏನು ಶಪಥವನ್ನು ತಗೊಂಡಿರಲ್ಲ, ಅವತ್ತೇನು ಇವತ್ತು ಕುಂದಿದಿರಪ್ಪ ಇವತ್ತು ಪಾರ್ಲಿಮೆಂಟ್ ಭವನದೊಳಗಂದ್ರೆ ಅದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವಾಗಿ ಈ ದೇಶ ನಡೀತಾ ಇದೆ. ನೀವೇನಾದ್ರೂ ಮನುವಾದಿಯನ್ನು ತಗೊಂಡು ಬಂದು ನಾವೇನಾದ್ರು ಮನುಸ್ಮೃತಿಯ ಮುಖಾಂತರ ಕೇಳಿದ್ನೆ. ಸವಲತ್ತಾಗ RSS ಹುಟ್ಟು ಹಾಕಿದವ್ರು ನಾವು. BH ಪಾಟೀಲ್ರು, ಜಯಸಿಂಗ್ ರಾಜಪೂತರು ನಮ್ಮ ಗುರುಗಳು. ಇದ್ರ ಕ್ರಮೇಣ ಇದ್ರ ಗುಣಗಳನ್ನು ತಿಳ್ಕೊಂಡು ಹೊರಗೆ ಬಂದವ್ರು ನಾವು. ಅದನ್ನ ಯಾಕೆ ಬಿಟ್ಟು ಹೊರಗೆ ಬಂದಿವ ಅಂದ್ರೆ ಅವ್ರ ಮನಸ್ಥಿತಿ ಏನೈತೆ ಅನ್ನೋದು ನಮ್ಮ ಹಿರಿಯರು ಹೇಳಿರು, ನಾವು ಅರ್ಥ ಮಾಡ್ಕೊಂಡಿವಿ. ಈಗ ಭಾಗವತ್ ಹೇಳ್ತಾನೆ ಕೇಳಿರ್ಲ, ಮೋಹನ್ ಭಾಗವತ್ ಅವರು ಇಲೆಕ್ಷನ್ ಸಮೀಪ ಬಂದಾಗ ಒಂದು ಸ್ಟೇಟ್ಮೆಂಟ್ ಬೇರೆ ಇರ್ತದೆ. ಈಗ ಮೊನ್ನೆ ಹೇಳ್ತಾರ ಭಾಗವತ್ ಅವ್ರ, ಯಾವುದೇ ಮಸೂತಿ ಸರ್ವೆ ಮಾಡಬೇಡ್ರಿ ಅಂತ. ಮೆಜಾರಿಟಿ ಬಂದಿಲ್ಲ, ಅದಕ್ಕ ಹಾರಿಗೆ ಹಾಕೊಂಡು ಹೋಗ್ಬೇಡ್ರಿ, ಅವಕ್ಕೆಲ್ಲ ಕೈ ಹಚ್ಚಬೇಡ್ರಿ ಅಂತ ಸಂದೇಶ. ನಮ್ಮ ಸಮಾಜ ಯಾಕೆ ಇಷ್ಟು ದೊಡ್ಡಾಗೈತೆ ಅಂತ ತಿಳಿಯೋದು. ಒಬ್ಬ MP ಪ್ರತಿಭಟನೆ ಇಲ್ಲ. ಪ್ರತಿ ತಾಲೂಕಿನಾಗ ನಾವು ದೊಡ್ಡರನ್ನವ್ರು ಮಾಡಾಕತ್ತೇವಿ, ಇವ್ರು ನಮ್ಮನ್ನ ಹಾಳಾಕ್ ಹೋದವ್ರಿಗೆ ಏನ್ ಬ್ಯಾನಿಗಿದ್ದತೆ ಅಂತ. ಯಾಕೆ ಇದ್ರ ಬಗ್ಗೆ ಅವ್ರ ಧ್ವನಿ ಎತ್ತುವರು? ಒಬ್ಬಗರ ಧೈರ್ಯ ನೀವು ಅಂದಿದ್ದು ತಪ್ಪು. ಅಮಿತ್ ಶಾ ಅವರ ನಿಜವಾದ ದೇವ್ರು ನಮ್ಗೆ ಅಂಬೇಡ್ಕರ್, ಅವನು ಬಿಟ್ಟರೆ ಯಾರು ದೇವ್ರಿಲ್ಲ. ನಾವು ಇರ್ದಿದ್ರೆ ಇವ್ರು ಯಾರು ಇರ್ತಿದ್ದಿಲ್ಲ ಪಾರ್ಲಿಮೆಂಟ್ ಒಳಗೆ, ಸಾಧ್ಯನೇ ಇಲ್ಲ. ಮೂನಿ ಯಾಕೆ ಚಂದಾಗ ಚಾ ಮಾಡ್ತಿದ್ದು, ಎಲ್ಲಿರ್ತಿದ್ದು ಅಮಿತ್ ಶಾ, ಎಲ್ಲಿರ್ತಿದ್ದು ದೇವ್ರಿಗೂ
ಆದರೂ ಅವನಿಂದ ಎಲ್ಲ ಅನುಭವಿಸಿ ಅವನ ನೀವು ಟಾರ್ಗೆಟ್ ಮಾಡ್ತೀರಿ ಅಂದ್ರೆ ಇದು ಹಿಂದೆ ಅನಂತ ಕುಮಾರ್ ಹೆಗಡೆ ಹೇಳಿದ್ದ ನಿಮ್ಗೆ ನೆನಪಿರ್ಬೇಕು, ನಾವು ಬಂದಿದ್ದ ಸಂವಿಧಾನ ಸತ್ಯ, ಅದು ಪಾರ್ಲಿಮೆಂಟ್ನಾಗ ಆದ ಡಿಸ್ಕಷನ್ ನಿಷೇಧಾಗಿ ಎಲ್ಲೋ ಹೇಳ್ಬಿಡ್ತಾರೆ. ಅದಕ್ಕೆ ಅದನ್ನ ಮೂಲ ಗುಂಪು ಮಾಡಿದ್ರ ಅವ್ರ ಅಜೆಂಡಾನ ಅದ ಬಿಜೆಪಿದ. ನೀವು ಹಿಂಗ ಬಿಟ್ರೆ ಅವ್ರು ಅದನ್ನ ಮಾಡೋರ್ನ ಎಲ್ಲಿವರೆಗೂ ನಮ್ಮ ದಲಿತ ರಾಜಕಾರಣಿಗಳ ಜಾಗೃತ ಆಗುದಿಲ್ಲ. ಇವು ನಮ್ಮಂತವ್ ಮಾಡಿದ್ದು ನಾಲ್ಕನೇ. ಈ ಸಂದರ್ಭದಲ್ಲಿ ಯಲ್ಲಪ್ಪ ಕೊರಮಕೊಳ್ಳ, ಎಸ್ಎಲ್ ನಾಯಕ್, ಲಕ್ಷ್ಮೀಕಾಂತ್ ರತ್ನಾಕರ್, ರವಿ ದುಡ್ಮನಿ, ಚಂದ್ರು ಚಲುವಾದಿ, ಮಹಾದೇವ್ ಬಂಡಿ, ಅರುಣ್ ಹಾಲಕಿ, ಸಂತೋಷ್ ಕಾಳೆ ಸುತ್ತಮುತ್ತಲಿನ ಸಮಾಜದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದು. ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಅವಿಶೇಷ ಹೇಳಿಕೆ ಖಂಡಿಸಿ ಹಾಗೂ ಸಚಿವ ಸ್ಥಾನದಿಂದ ವಜಾಗೊಳಿಸುವ ಬಗ್ಗೆ ಮನವಿ ಸಲ್ಲಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.